ಹಲೋ ಗೆಳೆಯರಿ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದ ಹಿಂದೂ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಏಪ್ರಿಲ್ 30, 2023 ಹಿಂದೂ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇವತ್ತಿನ ಸುದ್ದಿ ವಿಶ್ಲೇಷಣೆಗೂ ಮುಂಚೆ ಇರುವಂತಹ ಅನೌನ್ಸ್ಮೆಂಟ್ ಅಂದರೆ 2023 ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಅಪಿಯರ್ ಆಗ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮಾಕ್ ಟೆಸ್ಟನ್ನು ಏಪ್ರಿಲ್ 30ನೇ ತಾರೀಕಿನಂದು ಹಾಗೂ ಮೇ 14 ಅಂದು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನಿಮಗೆ GS ಪೇಪರ್ ಹಾಗೂ CSAT ಎರಡೂ ಪೇಪರ್ಗಳನ್ನು ಕಂಡಕ್ಟ್ ಮಾಡಲಾಗುತ್ತೆ. UPSC ಕಂಡಕ್ಟ್ ಮಾಡುವಂತಹ ಮಾದರಿಯ ಆಧಾರದ ಮೇಲೆ ಮಾಕ್ ಟೆಸ್ಟ್ಗಳನ್ನು ಡಿಸೈನ್ ಮಾಡಿದ್ದಾರೆ. ಈವನ್ ಕ್ವಶನ್ ಪೇಪರು ಸಹ UPSC ಸ್ಟ್ಯಾಂಡರ್ಡನ್ನು ರೀಚ್ ಆಗುವಂತೆ ತಯಾರು ಮಾಡಿದ್ದಾರೆ. ಇಲ್ಲಿ ನೀವು ರಿಜಿಸ್ಟ್ರೇಷನ್ ಪಡೆದುಕೊಳ್ಬೇಕು ಅನ್ನುವಂಥ ಇಚ್ಛೆ ಇದ್ದರೆ ಈ ಒಂದು QR ಕೋಡ್ನ ಮುಖಾಂತರ ಸ್ಕ್ಯಾನ್ ಮಾಡಿ ರಿಜಿಸ್ಟ್ರೇಷನ್ ತೆಗೆದುಕೊಳ್ಬಹುದು, ಅಥವಾ ಇಲ್ಲಿರುವಂಥ ನಂಬರ್ಗೆ ಕಾಲ್ ಮಾಡಿದರೆ ಅವರು ನಿಮಗೆ ರಿಜಿಸ್ಟ್ರೇಷನ್ ಮಾಡಿಕೊಡ್ತಾರೆ. ಏನೇ ಮಾಹಿತಿ ಬೇಕಿದ್ರೂ ಈ ನಂಬರ್ಗೆ ನೀವು ಕಾಲ್ ಮಾಡಬಹುದು. ಇವತ್ತಿನ ಮೊದಲನೇ ಆರ್ಟಿಕಲ್ ಯಾವ ರೀತಿಯಾಗಿದೆ? ನಿಕೋಬಾರಲ್ಲಿರ್ತಕ್ಕಂಥ ಒಂದು ಪ್ರಾಜೆಕ್ಟ್ನಿಂದಾಗಿ ಇಲ್ಲಿರುವಂತಹ ಟ್ರೈಬಲ್ ಪಾಪ್ಯುಲೇಷನ್ಸ್ಗಳ ಹಕ್ಕು ವೈಲೇಟ್ ಆಗ್ತಾ ಇದೆ ಅನ್ನುವಂಥದ್ದಾಗಿ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಟ್ರೈಬ್ ಇವತ್ತು ಅಲಿಗೇಷನನ್ನು ಮಾಡ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಅಂಡಮಾನ್ ಆ್ಯಂಡ್ ನಿಕೋಬಾರ್ಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್, ಅದರಲ್ಲೂ ಪ್ರೀವಿಯಸ್ ಇಯರಲ್ಲಿ ಯಾವ ರೀತಿಯಾದಂಥ ಕ್ವಶನ್ಸನ್ನು ಕೇಳಿದರೆ ಅದರ ಆಧಾರದ ಮೇಲೆ ನಾವು ಕವರ್ ಮಾಡಬೇಕು. ಜೊತೆಗೆ ಇಲ್ಲಿರುವಂಥ ಪ್ರಾಜೆಕ್ಟ್ನ ಸಿಗ್ನಿಫಿಕೆನ್ಸ್ ಯಾವ ರೀತಿಯಾಗಿದೆ ಅಂತಲೂ ಸಹ ಅರ್ಥ ಮಾಡ್ಕೋಬೇಕು. ಯಾವ ರೀತಿಯಾದಂಥ ವಯಲೇಷನ್ ಆಗ್ತಾ ಇದೆ, ರೈಟ್ಸ್ ವಯಲೇಷನ್ ಆಗ್ತಾ ಇದೆ ಅಂತ ಹೇಗೆ ಹೇಳಾಗ್ತಾ ಇದೆ ಇವತ್ತು ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಟ್ರೈಬ್ಸ್ ಅನ್ನುವಂಥದ್ದು ಸಹ ನಾವು ತಿಳ್ಕೊಬೇಕಾಗತ್ತೆ. ಸೊ ಮೊದಲೇದಾಗಿ ಅಂಡಮಾನ್ ಹಾಗೂ ನಿಕೋಬಾರ್ ಐಲ್ಯಾಂಡ್ನಲ್ಲಿ ಒಂದು ಮೆಗಾ ಪ್ರಾಜೆಕ್ಟನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ಗ್ರೇಟ್ ನಿಕೋಬಾರ್ ಐಲ್ಯಾಂಡ್ ಪ್ರಾಜೆಕ್ಟ್. ಈ ಒಂದು ನಿಕೋಬಾರ್ ಪ್ರಾಜೆಕ್ಟ್ನಿಂದ ಯಾವ ರೀತಿಯಾದಂಥ ಬೆನಿಫಿಟ್ ಆಗುವಂಥ ಸಾಧ್ಯತೆ ಇರುತ್ತೆ? ಸ್ಪೆಸಿಫಿಕಲಿ ಇಲ್ಲಿ ಫೋಕಸ್ ಮಾಡ್ತಾ ಇರೋದು ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ಗಳನ್ನು ತರಲಿಕ್ಕೆ. ಫಾರ್ ಎಕ್ಸಾಂಪಲ್ ಗ್ರೀನ್ ಫೀಲ್ಡ್ ರಿಲೇಟೆಡ್ ಇರ್ತಕ್ಕಂಥ ಆಕ್ಟಿವಿಟೀಸ್ಗಳಾಗಿರ್ಬೋದು, ಟೌನ್ಶಿಪ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂತೆ ಪವರ್ ಪ್ಲಾಂಟ್ಗಳನ್ನು ಡೆವಲಪ್ ಮಾಡೋದಾಗಲಿ, ಇಂಟರ್ನ್ಯಾಷನಲ್ ಏರ್ಪೋರ್ಟ್ಸ್ಗಳನ್ನು ಡೆವಲಪ್ ಮಾಡೋದಾಗಲಿ, ಹಾಗೂ ಕೋಸ್ಟಲ್ ಏರಿಯಾಗಳನ್ನು ಹೆಚ್ಚು ಡೆವಲಪ್ ಮಾಡುವಂತಹ ಇನ್ಫ್ರಾಸ್ಟ್ರಕ್ಚರನ್ನು ತರೋದಾಗಲಿ, ಶಿಪ್ಮೆಂಟ್ಗೆ ಸಂಬಂಧಪಟ್ಟಂತೆಯೂ ಸಹ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ಗಳನ್ನು ತರುವಂಥದ್ದು. ಈ ಒಂದು ಪ್ರಾಜೆಕ್ಟ್ನ ಮೇಜರ್ ಆಬ್ಜೆಕ್ಟಿವ್ ಅಂತಂದರೆ ಒಂದು ಎಕನಾಮಿಕ್ ರೀಸನ್ ಆಗಿರ್ಬೋದು ಹಾಗೂ ಸೆಕ್ಯೂರಿಟಿ ಕನ್ಸರ್ನ್. ಇದರ ಒಂದು ಸ್ಟ್ರಾಟಜಿಕ್ ಲೊಕೇಶನನ್ನು ನಾವು ಕನ್ಸಿಡರ್ ಮಾಡಿದರೆ ಇಂಡಿಯನ್ ಓಷನ್ ರೀಜನಲ್ಲಿ ನಾವು ಇವತ್ತು ಕನ್ಸೋಲ್ಟೇಷನನ್ನು ಮಾಡಬೇಕು. ನ್ಯಾಷನಲ್ ಸೆಕ್ಯೂರಿಟಿಯನ್ನು ಎನ್ಶೋರ್ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿದೆ. ಇದರ ಒಂದು ಸ್ಟ್ರಾಟಜಿಕ್ ರೀಸನನ್ನು ಕನ್ಸಿಡರ್ ಮಾಡ್ತಾ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ಗೆ ಭಾರತ ಕೈ ಹಾಕ್ತಾ ಇದೆ ಅನ್ನುವಂಥದ್ದಾಗಿಯೂ ಸಹ ನಾವಿಲ್ಲಿ ಕನ್ಸಿಡರ್ ಮಾಡ್ಬೋದು. ಇದು ಪಾಸಿಟಿವ್ ಆಸ್ಪೆಕ್ಟಲ್ಲಿ. ಇನ್ನು ಎಕನಾಮಿಕ್ ಡೆವಲಪ್ಮೆಂಟಲ್ಲೂ ಸಹ ನಾವು ಕನ್ಸಿಡರ್ ಮಾಡಿದರೆ ಅಥವಾ ಎಕನಾಮಿಕ್ ರೀಸನ್ಸ್ಗಳನ್ನು ಸಹ ಕನ್ಸಿಡರ್ ಮಾಡಿದರೆ ಇವತ್ತು ನಾವು ಗ್ಲೋಬಲ್ ಲೆವೆಲಲ್ಲಿ ಮ್ಯಾರಿಟೈಮ್ ಎಕಾನಮಿ ಸಾಕಷ್ಟು ಇಂಪಾರ್ಟೆನ್ಸನ್ನು ಹೊಂದ್ತಾ ಇರೋದ್ರಿಂದ ಭಾರತನೂ ಸಹ ರೀಜನಲ್ ಲೆವೆಲಲ್ಲಿ ಪಾರ್ಟಿಸಿಪೇಷನನ್ನು ಮಾಡಬೇಕು ಅಂತಂದರೆ ಇದರ ಒಂದು ಸ್ಟ್ರಾಟಜಿಕ್ ಲೊಕೇಶನನ್ನು ಕನ್ಸಿಡರ್ ಮಾಡ್ತಾ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ಗಳಿಗೆ ಕಾಂಟ್ರಿಬ್ಯೂಷನನ್ನು ಮಾಡೋದ್ರ ಮುಖಾಂತರ ಟ್ರೇಡ್ ರಿಲೇಟೆಡ್ ಇರತಕ್ಕಂಥ ಆಕ್ಟಿವಿಟೀಸ್ಗಳು ಸಹ ಎನ್ಹ್ಯಾನ್ಸ್ ಆಗುತ್ತೆ. ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಶಿಪ್ಪಿಂಗ್ ಕಾರಿಡಾರ್ಸ್ಗಳನ್ನು ಪ್ರೊವೈಡ್ ಮಾಡಲಿಕ್ಕೆ ಇದೊಂದು ಸ್ಟ್ರಾಟಜಿಕ್ ಲೊಕೇಶನನ್ನು ಹೊಂದಿದೆ ಅನ್ನುವಂಥದ್ದಾಗಿಯೂ ಸಹ ನಾವಿಲ್ಲಿ ಕನೆಕ್ಟ್ ಮಾಡ್ಕೋಬಹುದು. ಹಾಗೂ ಇಂಡಿಯನ್ ಓಷನ್ ರೀಜನಲ್ಲಿ ಇವತ್ತು ಚೈನೀಸ್ಗಳ ಒಂದು ಆಕ್ಟಿವಿಟೀಸ್ಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ಸೆಕ್ಯೂರಿಟಿಯ ಒಂದು ಕನ್ಸರ್ನ್ ಅನ್ನು ಸಹ ನಾವಿಲ್ಲಿ ಕನ್ಸಿಡರ್ ಮಾಡಬೇಕು. ಈ ನಿಟ್ಟಿನಲ್ಲಿ ಈ ಒಂದು ಪ್ರಾಜೆಕ್ಟ್ ನಮಗೆ ಸಹಕಾರಿ ಆಗಿದೆ. ಆದರೆ ಇದಕ್ಕೆ ಸಂಬಂಧಪಟ್ಟಂಥ ಕ್ರಿಟಿಕ್ಸ್ ಯಾವ ರೀತಿಯಾಗಿದೆ? ನೆಗೆಟಿವ್ ಇಂಪ್ಯಾಕ್ಟನ್ನು ನಾವು ಕನ್ಸಿಡರ್ ಮಾಡ್ತಾ ಹೋದರೆ ಇವತ್ತು ಸಾಕಷ್ಟು ಟ್ರೀಗಳನ್ನು ಕ್ಲಿಯರ್ ಮಾಡಬೇಕಾಗತ್ತೆ. ಇದರಿಂದ ಬಯೋಡೈವರ್ಸಿಟಿ ಲಾಸ್ ಆಗುತ್ತೆ. ಸೊ ಬಯೋಡೈವರ್ಸಿಟಿ ಇವತ್ತು ಲಾಸ್ ಆಗ್ತಾ ಇರೋದ್ರಿಂದ ಅದರಲ್ಲೂ ಈ ಒಂದು ಏರಿಯಾದಲ್ಲಿ ನಾವು ಸಾಕಷ್ಟು ಎಂಡೇಂಜರ್ಡ್ ಸ್ಪೀಷೀಸನ್ನು ಕಾಣ್ತಾ ಇದ್ದೀವಿ. ಭಾರತದಲ್ಲಿ ಬಯೋಡೈವರ್ಸಿಟಿ ಹಾಟ್ಸ್ಪಾಟನ್ನು ಕನ್ಸಿಡರ್ ಮಾಡಿದರೆ ಅಂಡಮಾನ್ ನಿಕೋಬಾರು ಸಹ ಆ ಒಂದು ಬಯೋಡೈವರ್ಸಿಟಿ ಹಾಟ್ಸ್ಪಾಟಲ್ಲಿ ಕಂಡು ಬರುತ್ತೆ. ಹಾಗೂ ಎವರ್ ಗ್ರೀನ್ ಫಾರೆಸ್ಟನ್ನು ಕನ್ಸಿಡರ್ ಮಾಡಿದರೆ ವೆಸ್ಟರ್ನ್ ಘಾಟಲ್ಲಿ ಎವರ್ ಗ್ರೀನ್ ಫಾರೆಸ್ಟನ್ನು ಕಾಣ್ತೀವಿ. ಹಿಮಾಲಯನ್ ರೀಜನ್ಸ್ ಆಗಿರ್ಬೋದು, ನಾರ್ತ್ ಈಸ್ಟರ್ನ್ ಹಾಗೂ ಅಂಡಮಾನ್ ಆ್ಯಂಡ್ ನಿಕೋಬಾರ್. ನೀವು ಇಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಹೇಳಬೇಕಾಗಿರೋದು ಭಾರತದಲ್ಲಿ ಒಟ್ಟಾರೆಯಾಗಿ ಎಷ್ಟು ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಗಳಿದ್ದಾವೆ, ಎಲ್ಲೆಲ್ಲಿ ಕಂಡು ಬರುತ್ತೆ ಅನ್ನೋದನ್ನು ಸಹ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಬೇಕು. ಅಂಡಮಾನ್ ಆ್ಯಂಡ್ ನಿಕೋಬಾರು ಸಹ ಈ ಒಂದು ಬಯೋಡೈವರ್ಸಿಟಿ ಹಾಟ್ಸ್ಪಾಟಲ್ಲಿ ಬಿಲಾಂಗ್ ಆಗುತ್ತೆ ಅನ್ನುವಂಥದ್ದನ್ನು ನಾವಿಲ್ಲಿ ಕನ್ಸಿಡರ್ ಮಾಡ್ಬೋದು. ಸೊ ಹಾಗಾಗಿ ಇಲ್ಲಿರುವಂಥ ಬಯೋಡೈವರ್ಸಿಟಿಗೆ ಇದು ಇಂಪ್ಯಾಕ್ಟ್ ಮಾಡುತ್ತೆ ಅನ್ನುವಂಥ ಒಂದು ಕನ್ಸರ್ನ್. ಆದರೆ ಸ್ಪೆಸಿಫಿಕಲಿ ಇಲ್ಲಿ ಮ್ಯಾಂಗ್ರೋವ್ ಫಾರೆಸ್ಟನ್ನು ಕಾಣ್ತಾ ಇದ್ದೀವಿ. ನಮ್ಮ ದೇಶದಲ್ಲಿ ಮ್ಯಾಂಗ್ರೋವ್ ಫಾರೆಸ್ಟ್ಗಳ ಒಂದು ಡಿಸ್ಟ್ರಿಬ್ಯೂಷನನ್ನು ಕನ್ಸಿಡರ್ ಮಾಡಿದರೆ ಹೈಯೆಸ್ಟ್ ಎಲ್ಲಿ ಕಂಡು ಬರುತ್ತೆ? ಸುಂದರ್ಬನ್ಸಲ್ಲಿ ಕಂಡು ಬರುತ್ತೆ. ವೆಸ್ಟ್ ಬೆಂಗಾಲಲ್ಲಿ ಹೈಯೆಸ್ಟ್ ಇದೆ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಹಾಗೂ ಗುಜರಾತಲ್ಲಿ ಸೆಕೆಂಡ್ ಹೈಯೆಸ್ಟ್ ನೋಡ್ತೇವೆ. ಅಂಡಮಾನ್ ಆ್ಯಂಡ್ ನಿಕೋಬಾರಲ್ಲಿ ಥರ್ಡ್ ಹೈಯೆಸ್ಟ್ ಮ್ಯಾಂಗ್ರೋವ್ ಫಾರೆಸ್ಟ್ ಡಿಸ್ಟ್ರಿಬ್ಯೂಷನನ್ನು ಕಾಣ್ತಾ ಇದ್ದೀವಿ. ಈ ಒಂದು ಪ್ರಾಜೆಕ್ಟಿಂದಾಗಿ ಇಲ್ಲಿರುವಂಥ ಯೂನಿಕ್ ಪ್ಲಾಂಟ್ ಸ್ಪೀಷೀಸ್ಗಳಾಗಿರಬಹುದು ಅಥವಾ ಯೂನಿಕ್ ಆ್ಯನಿಮಲ್ ಸ್ಪೀಷೀಸ್ಗಳ ಸರ್ವೈವಲ್ ಡಿಫಿಕಲ್ಟ್ ಆಗುತ್ತೆ ಅನ್ನುವಂಥ ಕ್ರಿಟಿಕ್ಸನ್ನು ಸಹ ನಾವಿಲ್ಲಿ ಕಾಣಬಹುದು. ಜೊತೆಗೆ ಇಂಪಾರ್ಟೆಂಟ್ಲಿ ಇವತ್ತು ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಟ್ರೈಬ್ಸ್ ರಿಕಗ್ನೈಸ್ ಮಾಡಿರೋ ಪ್ರಕಾರ ಇಲ್ಲಿರುವಂಥ ಟ್ರೈಬಲ್ ಪಾಪ್ಯುಲೇಷನ್ಸ್ಗಳನ್ನು ನಾವು ರಿಪ್ಲೇಸ್ ಮಾಡಬೇಕಾಗುತ್ತೆ. ಜೊತೆಗೆ ಫಾರೆಸ್ಟ್ ರೈಟ್ ಆ್ಯಕ್ಟ್ 2006ನ ಪ್ರಕಾರ ಯಾವುದೇ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ಗಳನ್ನು ನಾವು ಎಕ್ಸಿಕ್ಯೂಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮೊದಲು ಅಲ್ಲಿರುವಂತಹ ಲೋಕಲ್ ಪೀಪಲ್ಗಳ ಕನ್ಸಲ್ಟೇಷನನ್ನು ತೆಗೆದುಕೊಳ್ಬೇಕು.
ಅದರಲ್ಲೂ ಈ ಒಂದು ಟ್ರೈಬಲ್ ಪಾಪ್ಯುಲೇಷನ್ಗೆ ಸಂಬಂಧಪಟ್ಟಂತೆ, ಫಾರೆಸ್ಟ್ ಏರಿಯಾಗೆ ಸಂಬಂಧಪಟ್ಟಂತೆ ಯಾವುದೇ ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸ್ಗಳನ್ನು ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ ಅಂತಂದರೆ ಅಲ್ಲಿರುವಂಥ ಟ್ರೈಬಲ್ ಪಾಪ್ಯುಲೇಷನ್ಸ್ಗಳ ಒಂದು ಕನ್ಸಲ್ಟೇಷನನ್ನು ತೆಗೆದುಕೊಳ್ಬೇಕು ಅನ್ನುವಂಥದ್ದಾಗಿ ಈ ರೈಟ್ ಹೇಳುತ್ತೆ. ಇಲ್ಲಿ ಯಾವುದೇ ರೀತಿಯಾದಂಥ ಕನ್ಸಲ್ಟೇಷನನ್ನು ತೆಗೆದುಕೊಂಡಿಲ್ಲ. ಇದರಿಂದಾಗಿ ಟ್ರೈಬಲ್ ಪಾಪ್ಯುಲೇಷನ್ಸ್ಗಳ ರೈಟ್ಸು ವಯಲೇಟ್ ಆಗ್ತಾ ಇದೆ ಅನ್ನುವಂಥದ್ದಾಗಿ ಕಾಣಬಹುದು. ಇದರಿಂದ ಹೆಚ್ಚು ನಾವು ನ್ಯೂಸಲ್ಲಿ ಈ ಒಂದು ಇಶ್ಯೂವನ್ನು ಕಾಣ್ತಾ ಇದ್ವಿ. ಹಾಗೂ ಸರ್ಕಾರ ಈ ಒಂದು ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಂತೆ ಕ್ಲಿಯರೆನ್ಸ್ ಮಾಡಿರುವಂಥ ಲ್ಯಾಂಡ್ ಏರಿಯಾದಲ್ಲಿ ವಾಸವಾಗಿರುವಂತಹ PVTCಸ್ಗಳನ್ನು ಸಹ ಎಂಫೋಸಿಸ್ ಮಾಡಿದ್ದಾರೆ. ಶಾಂಪೇನ್ ಅಂತಕ್ಕಂತಹ ಟ್ರೈಬಲ್ ಗ್ರೂಪು ಸಹ ಇಲ್ಲಿ ವಾಸವಾಗ್ತಾ ಇದೆ ಅನ್ನುವಂಥ ಕನ್ಸರ್ನನ್ನು ಕಾಣಬಹುದು. ಹಾಗಿದ್ರೆ ಶಾಂಪೇನ್ ಟ್ರೈಬಲ್ ಗ್ರೂಪನ್ನು ಹೊರತುಪಡಿಸಿ ಯಾವೆಲ್ಲ ಟ್ರೈಬಲ್ ಗ್ರೂಪ್ಗಳು ಅಂಡಮಾನ್ ಆ್ಯಂಡ್ ನಿಕೋಬಾರ್ ಏರಿಯಾದಲ್ಲಿ ಕಂಡುಬರುತ್ತೆ ಅನ್ನೋದು ಸಹ ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಒಟ್ಟಾರೆಯಾಗಿ 6 ಟ್ರೈಬಲ್ ಗ್ರೂಪನ್ನು ಅಂಡಮಾನ್ ಆ್ಯಂಡ್ ನಿಕೋಬಾರ್ ರೀಜನಲ್ಲಿ ಕಾಣ್ತಾ ಇದ್ವಿ. 4 ಟ್ರೈಬಲ್ ಗ್ರೂಪನ್ನು ಅಂಡಮಾನ್ ಐಲ್ಯಾಂಡ್ನಲ್ಲಿ ಹಾಗೂ 2 ಟ್ರೈಬಲ್ ಗ್ರೂಪನ್ನು ನಿಕೋಬಾರ್ ಐಲ್ಯಾಂಡಲ್ಲಿ ಕಾಣ್ಬೋದು. ಇದು ಆಲ್ರೆಡಿ ನಾವು ನೋಡಿದ್ವಿ. ಶಾಂಪೇನ್ಸ್ಗಳು ನಿಕೋಬಾರ್ ಐಲ್ಯಾಂಡಲ್ಲಿ ಕಂಡು ಬರ್ತವೆ ಹಾಗೂ ನಿಕೋಬಾರೀಸ್ ಅಂತಕ್ಕಂಥ ಗ್ರೂಪನ್ನು ಸಹ ನಾವು ನಿಕೋಬಾರ್ ಐಲ್ಯಾಂಡಲ್ಲಿ ಕಾಣ್ಬೋದು. ಅಂಡಮಾನ್ ರೀಜನಲ್ಲಿ ಕಂಡುಬರುವಂತಹ 4 ಗ್ರೂಪ್ಸ್ಗಳಂತಂದರೆ ಸೆಂಟೆನಲೀಸ್, ಆಂಗೆ, ಜರ್ವಾಸ್ ಹಾಗೂ ಗ್ರೇಟ್ ಅಂಡಮಾನೀಸ್. ಈ ಎಲ್ಲ ಗ್ರೂಪ್ಗಳನ್ನು ಕನ್ಸಿಡರ್ ಮಾಡಿದರೆ ಹೈಯೆಸ್ಟ್ ಪಾಪ್ಯುಲೇಷನ್ ಇರೋದು ನಿಕೋಬಾರೀಸ್ ಹಾಗೂ ಕಡಿಮೆ ಪಾಪ್ಯುಲೇಷನ್ ಕಂಡುಬರೋದು ಅಂಡಮಾನಲ್ಲಿರ್ತಕ್ಕಂಥ ಸೆಂಟೆನಲೀಸ್. ಸೊ ಇಲ್ಲಿ ಒಟ್ಟಾರೆಯಾಗಿ ಈ ಒಂದು ಸೆನ್ಸಸ್ಸನ್ನು ಕನ್ಸಿಡರ್ ಮಾಡಿದರೆ 2011ರ ಒಂದು ಪಾಪ್ಯುಲೇಷನ್ನ ಪ್ರಕಾರ ಟೋಟಲ್ ಪಾಪ್ಯುಲೇಷನ್ ಅಂದರೆ 6 ಗ್ರೂಪ್ಗಳ ಪಾಪ್ಯುಲೇಷನನ್ನು ನೋಡಿದರೆ ಕೇವಲ 27,937 ಅಷ್ಟು ಟ್ರೈಬಲ್ ಪಾಪ್ಯುಲೇಷನನ್ನು ಅಂಡಮಾನ್ ಆ್ಯಂಡ್ ನಿಕೋಬಾರ್ ರೀಜನಲ್ಲಿ ನಾವು ಕಾಣಬಹುದು. ನಿಕೋಬಾರಲ್ಲಿರುವಂತಹ ಈ 2 ಟ್ರೈಬಲ್ ಪಾಪ್ಯುಲೇಷನ್ಸ್ಗಳು ಮಂಗೋಲಾಯ್ಡ್ ಒರಿಜಿನನ್ನು ಹೊಂದಿದೆ ಹಾಗೂ ಅಂಡಮಾನಲ್ಲಿರ್ತಕ್ಕಂತಹ ಟ್ರೈಬಲ್ ಪಾಪ್ಯುಲೇಷನ್ ನಿಗ್ರೈಟೋ ಒರಿಜಿನನ್ನು ಹೊಂದಿದೆ. ಇದು ಸಹ ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ ನಮಗೆ ಇಂಪಾರ್ಟೆಂಟ್ಲಿ ಸಹಕಾರಿಯಾಗುತ್ತೆ. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಪ್ರಿಲಿಮ್ಸಲ್ಲಿ ನಾವು ಕ್ವಶನ್ಸ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಇದು ಆಲ್ರೆಡಿ ಕೇಳಿದ್ದಾರೆ. ಈ ವರ್ಷ ಟ್ರೈಬಲ್ ರಿಲೇಟೆಡ್ ಇರತಕ್ಕಂಥ ಕ್ವಶನ್ಸನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಟಾಪಿಕ್ ಆಗಿದೆ. ಎಲಿಮಿನೇಷನ್ ಮಾಡಲಿಕ್ಕಾದ್ರೂ ಸಹ ಅಂಡಮಾನ್ ಆ್ಯಂಡ್ ನಿಕೋಬಾರಲ್ಲಿ ಯಾವ ರೀತಿಯಾದಂಥ ಟ್ರೈಬಲ್ ಪಾಪ್ಯುಲೇಷನ್ ಲೊಕೇಟ್ ಆಗಿದೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿಯನ್ನು ಹೊಂದಬೇಕು. ಇನ್ನು ಅಂಡಮಾನ್ ಆ್ಯಂಡ್ ನಿಕೋಬಾರ್ಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್, ಅದರಲ್ಲೂ ಮ್ಯಾಪ್ ರಿಲೇಟೆಡ್ ಇರತಕ್ಕಂತಹ ಕ್ವಶನನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಈ ಮೊದಲು ಆಲ್ರೆಡಿ ಕೇಳಿದ್ದಾರೆ. ಸೊ ಒಂದು ಸರ್ತಿ ಇಲ್ಲಿರುವಂಥ ಇಂಪಾರ್ಟೆಂಟ್ ಲೊಕೇಶನ್ಸನ್ನು ನಾವು ಕನ್ಸಿಡರ್ ಮಾಡೋದಾದರೆ ಅಂಡಮಾನ್ ಹಾಗೂ ನಿಕೋಬಾರನ್ನು ಸಪ್ರೇಟ್ ಮಾಡ್ತಕ್ಕಂಥ ಚಾನಲ್ ಯಾವ ರೀತಿಯಾಗಿದೆ ಅಂತ ಕೇಳಿದ್ದಾರೆ. 10 ಡಿಗ್ರಿ ಚಾನಲ್ನ ಮುಖಾಂತರ ಅಂಡಮಾನ್ ಹಾಗೂ ನಿಕೋಬಾರನ್ನು ಸಪ್ರೇಟ್ ಮಾಡ್ತಾ ಇರೋದಾಗಿ ಕಾಣಬಹುದು. ಅಂಡಮಾನ್ ರೀಜನ್ಗೆ ಸಂಬಂಧಪಟ್ಟಂತೆ ನಾರ್ತ್ ಅಂಡಮಾನ್ ರೀಜನಲ್ಲಿ ಕೋಕೋ ಚಾನಲನ್ನು ಕಾಣುವಂಥದ್ದಾಗಿ ಹಾಗೂ ಇಲ್ಲಿರುವಂತಹ ನಾರ್ಕೋಡಮ್ ಅನ್ನುವಂಥ ಐಲ್ಯಾಂಡ್ ಏನಿದೆಯಲ್ಲ ಇದನ್ನು ಎಕ್ಸ್ಟಿಂಟ್ ಆಗಿರುವಂಥ ವಾಲ್ಕೆನೋ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಈ ಫ್ಯಾಕ್ಚುಯಲ್ ಇನ್ಫಾರ್ಮೇಷನು ಸಹ ಇಂಪಾರ್ಟೆಂಟ್. ಎಕ್ಸ್ಟಿಂಟ್ ಆಗಿರ್ತಕ್ಕಂಥ ವಾಲ್ಕೆನೋವನ್ನು ಯಾವ ಒಂದು ರೀಜನಲ್ಲಿ ಕಾಣ್ತಾ ಇದ್ದೀವಿ ಅಂತಂದರೆ ಅದರಲ್ಲೂ ಭಾರತದಲ್ಲಿ ನಾರ್ಕೋಡಮ್ ಐಲ್ಯಾಂಡ್ ಅನ್ನುವಂಥ ಕ್ಲಾರಿಟಿಯನ್ನು ಹೊಂದಬೇಕು. ಹಾಗೂ ಇಲ್ಲಿರುವಂತಹ ಬ್ಯಾರನ್ ಐಲ್ಯಾಂಡ್ ಏನಿದೆಯಲ್ಲ ಇದೊಂದು ಡಾರ್ಮೆಂಟ್ ಆಗಿರುವಂಥ ವಾಲ್ಕೆನೋವನ್ನು ಹೊಂದಿದೆ. ಸೊ ಈ 2 ಪಾಯಿಂಟ್ಗಳು ನಮಗೆ ಇಂಪಾರ್ಟೆಂಟ್. ನಾರ್ಕೋಡಮ್ ಅನ್ನುವಂಥದ್ದು ಎಕ್ಸ್ಟಿಂಟ್ ಆಗಿರುವಂತಹ ವಾಲ್ಕೆನೋ, ಬ್ಯಾರನ್ ಐಲ್ಯಾಂಡ್ ಡಾರ್ಮೆಂಟ್ ಆಗಿರತಕ್ಕಂಥ ವಾಲ್ಕೆನೋ, ಡಾರ್ಮೆಂಟ್ ಕಂಡೀಷನಲ್ಲಿದೆ. ಸೊ ಎನಿ ಟೈಮ್ ಆದರೂ ಅದು ಎರಪ್ಟ್ ಆಗುವಂಥ ಸಾಧ್ಯತೆ ಇದೆ ಅಂತ. ಹಾಗೂ ಈ ಒಂದು ಅಂಡಮಾನ್ ರೀಜನಲ್ಲಿ ನಾರ್ತ್ ಅಂಡಮಾನ್, ಮಿಡಲ್ ಅಂಡಮಾನ್, ಸೌತ್ ಅಂಡಮಾನ್ ಹಾಗೂ ಲಿಟಲ್ ಅಂಡಮಾನ್ ಅಂತಕ್ಕಂಥ ಬೈಫರ್ಕೇಷನ್ಸನ್ನು ಕಾಣಬಹುದು. ನಾರ್ತ್ ರೀಜನಲ್ಲಿ ಇರ್ತಕ್ಕಂಥದ್ದನ್ನು ಕೋಕೋ ಚಾನಲ್ ಅಂತ ಕರಿತಾ ಇದ್ದೀವಿ. ಹಾಗೂ ಸೌತ್ ಅಂಡಮಾನ್ ಮತ್ತು ಲಿಟಲ್ ಅಂಡಮಾನನ್ನು ಸಪ್ರೇಟ್ ಮಾಡ್ತಕ್ಕಂಥ ಡಂಕನ್ ಪ್ಯಾಸೇಜ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಎಕ್ಸಾಮಿನೇಷನಲ್ಲಿ ಡೈರೆಕ್ಟ್ ಆಗಿ ಕೇಳುವಂತಹ ಸಾಧ್ಯತೆ ಇರುತ್ತೆ. ಸೌತ್ ಅಂಡಮಾನ್ ಮತ್ತು ಲಿಟಲ್ ಅಂಡಮಾನನ್ನು ಸಪ್ರೇಟ್ ಮಾಡ್ತಕ್ಕಂತಹ ಪ್ಯಾಸೇಜ್ ಅಂತಂದ್ರೆ ಡಂಕನ್ ಪ್ಯಾಸೇಜ್. ಇಲ್ಲಿರುವಂತಹ 3 ಐಲ್ಯಾಂಡ್ಸ್ಗಳನ್ನು ರೀನೇಮ್ ಮಾಡಿದ್ದಾರೆ. ಯಾವ್ಯಾವ ಐಲ್ಯಾಂಡ್ಸ್ಗಳಿದಾವೆ? ರಾಸ್ ಐಲ್ಯಾಂಡ್ ಅನ್ನ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಐಲ್ಯಾಂಡ್ ಅಂತ ರೀನೇಮ್ ಮಾಡಲಾಗಿದೆ. ಹ್ಯಾವ್ಲಾಕ್ ಐಲ್ಯಾಂಡ್ ಅನ್ನ ಸ್ವರಾಜ್ ದ್ವೀಪ್ ಅನ್ನುವಂಥ ನೇಮ್ನಿಂದ ರೀನೇಮ್ ಮಾಡಿದ್ದಾರೆ. ಹಾಗೂ ಶಹೀದ್ ದ್ವೀಪ್ ಅನ್ನುವಂಥ ಹೊಸ ನೇಮನ್ನು ನೀಲ್ ಐಲ್ಯಾಂಡ್ಗೆ ಕೊಟ್ಟಿದ್ದಾರೆ. ಸೊ ಈ ರೀತಿಯಾಗಿ ಈ 3 ಐಲ್ಯಾಂಡನ್ನು ಹೊಸ ನೇಮ್ನಿಂದ ಇವಾಗ ಕರೆಯಲಾಗುತ್ತೆ ಅನ್ನುವಂಥ ಪಾಯಿಂಟು ಸಹ ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಸಹಕಾರಿಯಾಗುತ್ತೆ. ಸೊ ಅಂಡಮಾನ್ ಹಾಗೂ ನಿಕೋಬಾರನ್ನು ಸಪ್ರೇಟ್ ಮಾಡುವಂತಹ ಚಾನಲ್ ಯಾವ ರೀತಿಯಾಗಿದೆ? 10 ಡಿಗ್ರಿ ಚಾನಲ್ ಅಂತ ನಾವು ಆಲ್ರೆಡಿ ನೋಡಿದ್ವಿ. ಇನ್ನು ನಿಕೋಬಾರ್ ರೀಜನಲ್ಲಿ 2 ರೀತಿಯಂಥ ಮೇಜರ್ ಸೆಕ್ಷನ್ ಇದೆ. ಕಾರ್ ನಿಕೋಬಾರ್ ಐಲ್ಯಾಂಡ್ ಹಾಗೂ ಗ್ರೇಟ್ ನಿಕೋಬಾರ್ ಐಲ್ಯಾಂಡ್. ಈ 2 ನಿಕೋಬಾರ್ ಐಲ್ಯಾಂಡ್ಗಳನ್ನು ಸಪ್ರೇಟ್ ಮಾಡ್ತಕ್ಕಂತಹ ಚಾನಲ್ ಅಂತಂದರೆ ಸಾಂಬ್ರೀರೋ ಅನ್ನುವಂಥ ಚಾನಲ್. ಈ ಚಾನಲು ಸಹ ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟ್. ಇಲ್ಲಿರುವಂತಹ ಮೈನರ್ ಐಲ್ಯಾಂಡ್ಗಳು ಅಷ್ಟೊಂದು ಇಂಪಾರ್ಟೆಂಟ್ ಆಗಲ್ಲ, ಯಾಕೆಂದರೆ ಮೇಜರ್ ಸೆಕ್ಷನನ್ನು ನಾವು ಕನ್ಸಿಡರ್ ಮಾಡಿದರೆ ಕಾರ್ ನಿಕೋಬಾರ್ ಐಲ್ಯಾಂಡ್ ಹಾಗೂ ಗ್ರೇಟ್ ನಿಕೋಬಾರ್ ಐಲ್ಯಾಂಡನ್ನು ಸಪ್ರೇಟ್ ಮಾಡ್ತಕ್ಕಂಥ ಚಾನಲ್ ಯಾವ ರೀತಿಯಾಗಿದೆ ಅಂತ ಕೇಳ್ತಾರೆ.
ಗ್ರೇಟ್ ನಿಕೋಬಾರ್ ಐಲ್ಯಾಂಡ್ ನೆಕ್ಸ್ಟ್ ಆದಮೇಲೆ ಒಂದು ಬೇ ಬರುತ್ತೆ. ಈ ಬೇನ ಹೆಸರು ಏನಂತಂದರೆ ಕ್ಯಾಂಪ್ ಬೆಲ್ ಬೇ. ಈ ಒಂದು ಬೇನಲ್ಲಿ ನಾವು ಇಂದಿರಾ ಪಾಯಿಂಟನ್ನು ಕಾಣ್ತಾ ಇದ್ದೀವಿ. ಭಾರತದ ಸದರ್ ಮೋಸ್ಟ್ ಟಿಪ್ ಅಂತಂದರೆ ಇಂದಿರಾ ಪಾಯಿಂಟ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಗ್ರೇಟ್ ಚಾನಲನ್ನು ಸಹ ನಾವಿಲ್ಲಿ ಕಾಣಬಹುದು. ಹಾಗೂ ಈ ಒಂದು 10 ಡಿಗ್ರಿ ಚಾನಲ್ಗೆ ಸಂಬಂಧಪಟ್ಟಂತೆ 8 ಡಿಗ್ರಿ ಚಾನಲ್ ಹಾಗೂ 9 ಡಿಗ್ರಿ ಚಾನಲ್ ಅಂತಲೂ ಸಹ ಸಾಕಷ್ಟು ಸಾರಿ ಕೇಳಿರ್ತಾರೆ. ಈ ಚಾನಲ್ಸ್ಗಳು ಎಲ್ಲಿ ಕಂಡು ಬರುತ್ತೆ? ಇಂಡಿಯನ್ ಓಷನಲ್ಲಿ ಯಾವ ರೀಜನ್ಸಲ್ಲಿ ಕಂಡು ಬರುತ್ತೆ? ಲಕ್ಷದ್ವೀಪ್ ಹಾಗೂ ಮಿನಿಕಾಯ್ ಐಲ್ಯಾಂಡನ್ನು ಸಪ್ರೇಟ್ ಮಾಡ್ತಕ್ಕಂಥ ಚಾನಲ್ ಅಂತಂದರೆ 9 ಡಿಗ್ರಿ ಚಾನಲ್. ಮಿನಿಕಾಯ್ ಹಾಗೂ ಮಾಲ್ಡೀವ್ಸನ್ನು ಸಪ್ರೇಟ್ ಮಾಡ್ತಕ್ಕಂಥ ಚಾನಲ್ ಅಂದರೆ 8 ಡಿಗ್ರಿ ಚಾನಲ್. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಇದು ಸಹ ನಮಗೆ ಇಂಪಾರ್ಟೆಂಟ್. ಇಲ್ಲಿ ನಿಮಗೆ ಒಂದು ಕ್ವಶನ್ ಅಂತಂದರೆ ಅಂಡಮಾನ್ ಆ್ಯಂಡ್ ನಿಕೋಬಾರಲ್ಲಿ ಇರ್ತಕ್ಕಂಥ ಹೈಯೆಸ್ಟ್ ಪೀಕ್ ಯಾವುದಿದೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇನ್ನು ಮುಂದಿನ ಆರ್ಟಿಕಲ್ ಯಾವ ರೀತಿಯಾಗಿದೆ? ಆಂಧ್ರ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥ ಪೇಂಟೆಡ್ ಸ್ಟಾಕ್ನ ಒಂದು ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಕ್ಲೋಸ್ ಟು 4000 ಅನ್ನುವಂಥದ್ದನ್ನು ಕೊಡ್ತಾ ಇದ್ದಾರೆ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ GS ಪೇಪರ್ 3 ನಡಿನಲ್ಲಿ ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಸೆಕ್ಷನಲ್ಲಿ ಕನೆಕ್ಟ್ ಮಾಡ್ಕೋಬಹುದು. ಸೊ ಯಾವುದೇ ಒಂದು ಸ್ಪೀಚಸ್ ಇವತ್ತು ನ್ಯೂಸಲ್ಲಿ ಇದೆ ಅಂತಂದರೆ ಯಾವ ರೀತಿಯಾಗಿ ನಾವು ಫೋಕಸ್ ಮಾಡಬೇಕಾಗುತ್ತೆ? ಮೊದಲೇದಾಗಿ ಹ್ಯಾಬಿಟೈಟ್, ಯಾವ ಏರಿಯಾದಲ್ಲಿ ಇದು ಹೆಚ್ಚು ಕಂಡು ಬರುತ್ತೆ, ಯಾವ ರೀತಿಯಾದಂಥ ಒಂದು ವೆದರ್ ಪ್ಯಾಟರ್ನನ್ನು ಅಥವಾ ಎನ್ವಿರಾನ್ಮೆಂಟನ್ನು ಇದು ಪ್ರಿಫರ್ ಮಾಡುತ್ತೆ, ಹ್ಯಾಬಿಟೇಟ್ ಆಗಿರ್ಬೋದು. ಹಾಗೂ ಕನ್ಸರ್ವೇಷನ್ ಸ್ಟೇಟಸ್ ಯಾವ ರೀತಿಯಾಗಿದೆ ಅಂತ ನಾವು ತಿಳಿದುಕೊಳ್ಬೇಕು. ಹಾಗೂ ಯಾವ ಕ್ಲಾಸ್ಗೆ ಬಿಲಾಂಗ್ ಆಗುತ್ತೆ, ಆ್ಯನಿಮಲ್ ಕಿಂಗ್ಡಮಲ್ಲಿ ಅದು ಯಾವ ಕ್ಲಾಸ್ಗೆ ಬಿಲಾಂಗ್ ಆಗುತ್ತೆ, ರೆಪ್ಟೈಲ್ ಆಗುತ್ತಾ, ಮ್ಯಾಮಲ್ ಆಗುತ್ತಾ, ಅಥವಾ ಬರ್ಡ್ ಆಗಿರ್ಬೋದಾ, ಆಂಫಿಬಿಯನ್ ಆಗಿರುತ್ತಾ, ಈ ರೀತಿಯಾದಂಥ ಸ್ಪೆಸಿಫಿಕ್ ಕ್ಲಾಸನ್ನು ಸಹ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಯಾವುದೇ ಒಂದು ಸ್ಪೀಚಸನ್ನು ನಾವು ಸ್ಟಡಿ ಮಾಡುವಾಗ ಮೇಜರ್ಲಿ ಈ ರೀತಿಯಾದಂತಹ ಪಾಯಿಂಟ್ಸ್ಗಳನ್ನು ಕವರ್ ಮಾಡಲೇಬೇಕಾಗುತ್ತೆ. ಹಾಗೂ ನ್ಯಾಷನಲ್ ಲೆವೆಲಲ್ಲಿ ಯಾವುದಾದ್ರೂ ಪ್ರಾಜೆಕ್ಟನ್ನು ಜಾರಿಗೆ ತಂದಿದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ಟೈಗರ್ ಪ್ರಾಜೆಕ್ಟನ್ನು ಕನ್ಸಿಡರ್ ಮಾಡಿದರೆ 1973 ಏಪ್ರಿಲ್ 1ನೇ ತಾರೀಕಿನಂದು ಈ ಒಂದು ಪ್ರಾಜೆಕ್ಟನ್ನು ಜಾರಿಗೆ ತಂದಿದ್ದಾರೆ. ಇವಾಗ 2023ರಲ್ಲಿ ಸರಿಸುಮಾರು 50 ವರ್ಷಗಳು ಕಂಪ್ಲೀಟ್ ಆಗುತ್ತೆ. ಈ ನಿಟ್ಟಿನಲ್ಲಿ ಈ ಒಂದು ಟೈಗರ್ ರಿಲೇಟೆಡ್ ಇರತಕ್ಕಂಥ ಪ್ರಾಜೆಕ್ಟ್ ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ತುಂಬ ಇಂಪಾರ್ಟೆಂಟ್ಲಿ ಸಹಕಾರಿಯಾಗುತ್ತೆ. ಎಲಿಫೆಂಟನ್ನು ಕನ್ಸರ್ವ್ ಮಾಡುವಂಥ ನಿಟ್ಟಿನಲ್ಲಿ ಪ್ರಾಜೆಕ್ಟ್ ಆಗಿರ್ಬೋದು. ಹಾಗೂ ಎಂಡೇಂಜರ್ಡ್ ಸ್ಪೀಷಸನ್ನು, ಥ್ರೆಟನ್ ಸ್ಪೀಷಸನ್ನು ಕನ್ಸರ್ವ್ ಮಾಡಲಿಕ್ಕೆ ಏನಾದರೂ ಪ್ರೋಗ್ರಾಮನ್ನು ಜಾರಿಗೆ ತಂದಿದ್ರೆ ಇವು ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ನ್ಯೂಸಲ್ಲಿ ಆ ಸ್ಪೀಷಸ್ ಬಗ್ಗೆ ಜಾಸ್ತಿ ನಾವು ನೋಡ್ತಾ ಇದ್ದರೆ ಆ ಒಂದು ಸ್ಪೀಷಸ್ ರಿಲೇಟೆಡ್ ಇರುವಂಥ ಎಲ್ಲ ಬ್ಯಾಕ್ಗ್ರೌಂಡ್ ಇನ್ಫಾರ್ಮೇಷನ್ಸನ್ನು ನಾವು ಅರ್ಥ ಮಾಡ್ಕೊಳ್ಳೇಬೇಕಾಗುತ್ತೆ. ಇನ್ನು ಈ ಒಂದು ಆರ್ಟಿಕಲಿಂದ ನಮಗೆ ಕ್ಲಿಯರ್ ಆಯಿತು, ಪೇಂಟೆಡ್ ಸ್ಟಾಕ್ಸ್ ಅಂತಕ್ಕಂಥ ಸ್ಪೀಷಸ್ ಇದೊಂದು ಮೈಗ್ರೇಟರಿ ಸ್ಪೀಷಸ್ ಆಗಿದೆ. ಇದು ಆಂಧ್ರ ಪ್ರದೇಶದಲ್ಲಿ ಕಂಡು ಬರುತ್ತೆ. ಕ್ಲಿಯರ್ ಆಗಿ ನೆನ್ಪಿಟ್ಕೊಳ್ಳಿ, ಆಂಧ್ರ ಪ್ರದೇಶದಲ್ಲಿ ಕಂಡು ಬರುತ್ತೆ. ವಿಶಾಖಪಟ್ಟಣಂದಲ್ಲಿ ಕಂಡು ಬರತಕ್ಕಂಥ ಒಂದು ಕ್ಲಾರಿಟಿಯನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಈ ಒಂದು ಸ್ಪೀಷಸ್ಗೆ ಸಂಬಂಧಪಟ್ಟಂತೆ ನಾವು ಕೆಲವೊಂದಿಷ್ಟು ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ಸನ್ನು ಕನ್ಸಿಡರ್ ಮಾಡೋದಾದರೆ, ಇದನ್ನು ಯಾವ ಒಂದು ಬರ್ಡ್ ಸೆಂಚುರಿನಲ್ಲಿ ಕನ್ಸರ್ವ್ ಮಾಡ್ತಾ ಇದ್ದಾರೆ, ಅದರಲ್ಲೂ ಸ್ಪೆಸಿಫಿಕಲಿ ಕೊಲ್ಲೇರು ಲೇಕ್ ನಡಿನಲ್ಲಿ ಈ ರೀತಿಯಾದಂಥ ಮೈಗ್ರೇಟರಿ ಸ್ಪೀಷಸ್ಗಳನ್ನು ನಾವು ಕಾಣ್ತಾ ಇದ್ದೀವಿ. ಮೈಗ್ರೇಟರಿ ಸ್ಪೀಷಸ್ ಅಂತಂದರೆ ಏನು ಅನ್ನೋದ್ರ ಬಗ್ಗೆಯೂ ಸಹ ನಿಮಗೆ ತಿಳಿದಿರುತ್ತೆ. ಮೈಗ್ರೇಟರಿ ಸ್ಪೀಷಸ್ ಅಂತಂದರೆ ವಾತಾವರಣಕ್ಕೆ ಅನುಗುಣವಾಗುವಂತೆ ತನ್ನ ಒಂದು ವಾಸಸ್ಥಾನವನ್ನು ಚೂಸ್ ಮಾಡುತ್ತೆ. ಏನು ಹಂಗಂತಂದರೆ, ನಾವು ಒಂದು ಇಯರಲ್ಲಿ ಸಾಕಷ್ಟು ಸೀಸನ್ಸ್ಗಳನ್ನು ಕಾಣ್ತಾ ಇದ್ದೀವಿ. ಈ ಒಂದು ಸೀಸನ್ನ ಅನುಗುಣವಾಗಿ ಬೇರೆ ಬೇರೆ ಹ್ಯಾಬಿಟೈಟಲ್ಲಿ ಹೋಗುತ್ತೆ. ಇದಕ್ಕೆ ಮೇಜರ್ ಫ್ಯಾಕ್ಟರ್ಸ್ಗಳಂತಂದರೆ ಸನ್ಲೈಟ್ ಹೆಚ್ಚಾಗಿರ್ಬೋದು, ಅಥವಾ ಸನ್ಲೈಟನ್ನು ಪ್ರಿಫರ್ ಮಾಡ್ತಕ್ಕಂಥ ಸ್ಪೀಷಸ್ಗಳಿರ್ಬೋದು, ಟೆಂಪ್ರೇಚರ್ ಹೆಚ್ಚಾಗಿರ್ತಕ್ಕಂಥ ಕಂಡೀಷನ್ಸ್ ಆಗಿರ್ಬೋದು, ಹಾಗೂ ಫುಡ್ ರಿಲೇಟೆಡ್ ಇರ್ತಕ್ಕಂಥ ಆಸ್ಪೆಕ್ಟ್ ಆಗಿರ್ಬೋದು. ಮೇಜರ್ಲಿ ಈ ಫ್ಯಾಕ್ಟರ್ಸ್ಗಳನ್ನು ಕನ್ಸಿಡರ್ ಮಾಡ್ತಾ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಸ್ಗೆ ಸ್ಪೀಷಸ್ಗಳು ಮೈಗ್ರೇಟ್ ಆಗ್ತವೆ. ಸೊ ಒಂದು ಎನಿಮಲ್ ಒಂದಕ್ಕಿಂತ ಹೆಚ್ಚು ಹ್ಯಾಬಿಟೈಟನ್ನು ಹೊಂದಿದ್ರೆ ಅದನ್ನು ನಾವು ಮೈಗ್ರೇಟರಿ ಸ್ಪೀಷಸ್ ಅಂತ ಕರಿತಾ ಇದ್ದೀವಿ. ಈ ಒಂದು ಆರ್ಟಿಕಲಲ್ಲಿ ನಾವು ಪೇಂಟೆಡ್ ಸ್ಟಾರ್ಕ್ಗೆ ಸಂಬಂಧಪಟ್ಟಂತೆ ಫೋಕಸ್ ಮಾಡಬೇಕಾಗಿದೆ. ಯಾವ ಏರಿಯಾದಲ್ಲಿ ಕಂಡು ಬರುತ್ತೆ ಅಥವಾ ಯಾವ ಏರಿಯಾದಲ್ಲಿ ಬ್ರೀಡಿಂಗ್ ಸೇಫ್ ಅಂತ ನಾವು ಕನ್ಸಿಡರ್ ಮಾಡ್ತಾ ಇದ್ದೀವಿ ಅಂತಂದರೆ ಕೊಲ್ಲೇರು ಲೇಕಲ್ಲಿರ್ತಕ್ಕಂಥ ಅಟಪಾಕ ಬರ್ಡ್ ಸೆಂಚುರಿ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಇದು ಇಂಪಾರ್ಟೆಂಟ್. ಅಟಪಾಕ ಬರ್ಡ್ ಸೆಂಚುರಿ ಎಲ್ಲಿ ಕಂಡು ಬರುತ್ತೆ ಅಂದರೆ ಕೊಲ್ಲೇರು ಲೇಕ್, ಆಂಧ್ರ ಪ್ರದೇಶದಲ್ಲಿ ಕಾಣಬಹುದು. ಹಾಗೂ ಇದೇ ಬರ್ಡ್ ಸ್ಯಾಂಕ್ಚುರಿನಲ್ಲಿ ಗ್ರೇ ಪೆಲಿಕನ್ಸ್ಗಳನ್ನು ಸಹ ಕಾಣ್ತಾ ಇದ್ದೀವಿ. ಗ್ರೇ ಪೆಲಿಕನ್ಸ್ ಮತ್ತು ಪೇಂಟೆಡ್ ಸ್ಟಾರ್ಕ್ ಅಟಪಾಕ ಬರ್ಡ್ ಸ್ಯಾಂಕ್ಚುರಿನಲ್ಲಿ ಕಂಡು ಬರುತ್ತೆ ಅನ್ನುವಂಥ ಕ್ಲಾರಿಟಿ ಇಂಪಾರ್ಟೆಂಟ್. ಇನ್ನು ಕನ್ಸರ್ವೇಷನ್ ಸ್ಟೇಟಸ್, IUCN ರೆಡ್ ಲಿಸ್ಟ್ ನಡಿನಲ್ಲಿ ನಿಯರ್ ಥ್ರೆಟನ್ ಸ್ಪೀಷಸ್ ಆಗಿ ಈ ಎರಡೂ ಸ್ಪೀಷಸ್ಗಳನ್ನು ಕನ್ಸಿಡರ್ ಮಾಡ್ತಾ ಇದ್ದೀವಿ. ಗ್ರೇ ಪೆಲಿಕನ್ ಮತ್ತು ಪೇಂಟೆಡ್ ಸ್ಟಾರ್ಕ್ ಇವತ್ತು ನಿಯರ್ ಥ್ರೆಟನ್ ಸ್ಪೀಷಸ್ಗಳಾಗಿದ್ದಾವೆ. ಕೊಲ್ಲೇರು ಲೇಕ್ಗೆ ಸಂಬಂಧಪಟ್ಟಂತೆ ಕೃಷ್ಣಾ ರಿವರ್ ಡೆಲ್ಟಾ ಹಾಗೂ ಗೋದಾವರಿ ರಿವರ್ ಡೆಲ್ಟಾ ಮತ್ತೆ ಕೊಲ್ಲೇರು ಲೇಕ್ ಕಂಡು ಬರುತ್ತೆ. ಆಂಧ್ರ ಪ್ರದೇಶದಲ್ಲಿ ನಾವು ಇದನ್ನು ಕಾಣ್ತಾ ಇದ್ದೀವಿ. ಹಾಗೂ ಇದರ ಒಂದು ಸ್ಟ್ರಾಟಜಿಕ್ ಲೊಕೇಶನ್ ಇಲ್ಲಿ ನ್ಯಾಚುರಲ್ ಆಗಿ ಫ್ಲಡ್ ಅನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಸಹಕಾರಿಯಾಗುತ್ತೆ. ಈ ಎರಡು ರಿವರ್ಗಳ ಮಧ್ಯೆ, ಗೋದಾವರಿ ಹಾಗೂ ಕೃಷ್ಣಾ ಮಧ್ಯೆ ಫ್ಲಡ್ ಅನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಈ ಒಂದು ಲೇಕ್ ಸಹಕಾರಿಯಾಗುತ್ತೆ ಅಂತ. ಹಾಗೂ ಈ ಒಂದು ಲೇಕಲ್ಲಿ ಸರಿಸುಮಾರು 20 ಮಿಲಿಯನ್ನಷ್ಟು ರೆಸಿಡೆಂಟ್ ಬರ್ಡ್ಸ್ಗಳಾಗಿರ್ಬೋದು ಅಥವಾ ಮೈಗ್ರೇಟರಿ ಬರ್ಡ್ಸ್ಗಳು ಹ್ಯಾಬಿಟೈಟನ್ನು ಹೊಂದಿದೆ. ನಾವಿಲ್ಲಿ ಆಲ್ರೆಡಿ ನೋಡಿದ್ವಿ ಗ್ರೇ ಪೆಲಿಕನ್ಸ್ಗಳಿಗೆ ಅಥವಾ ಗ್ರೇ
ಸ್ಪಾಟ್ ಬಿಲ್ಡ್ ಪೆಲಿಕನ್ಸ್ಗಳ ಒಂದು ಲೊಕೇಶನ್ ಅನ್ನು ಕಾಣಬಹುದು. ಇನ್ನು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ನಡಿನಲ್ಲಿ ವೈಲ್ಡ್ ಲೈಫ್ ಸೆಂಚುರಿ ಅಂತ 1999 ಡಿಕ್ಲೇರ್ ಮಾಡಲಾಗಿದೆ ಅಥವಾ ನೋಟಿಫೈ ಮಾಡಲಾಗಿದೆ. 2002ರಲ್ಲಿ ವೆಟ್ಲ್ಯಾಂಡ್ ಆಫ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಅನ್ನುವಂಥ ಡಿಕ್ಲರೇಷನ್ ಅನ್ನು ರಾಮ್ಸರ್ ಕನ್ವೆನ್ಷನ್ ಅಡಿನಲ್ಲಿ ಕಾಣಬಹುದು. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಅಲ್ಲಿ ಕೊಲ್ಲೇರು ಲೇಕ್ ನಮಗೆ ತುಂಬಾ ಇಂಪಾರ್ಟೆಂಟ್. ಇದರ ಒಂದು ಲೊಕೇಶನ್ ಅನ್ನ ನಾವು ಮ್ಯಾಪ್ ಮುಖಾಂತರ ನೋಡ್ಕೊಳ್ಳೋದಾದ್ರೆ ಆಂಧ್ರ ಪ್ರದೇಶದಲ್ಲಿ ಇದು ಕಂಡು ಬರುತ್ತೆ. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಅಲ್ಲಿ ಇಂಪಾರ್ಟೆಂಟ್ ಲೇಕ್ಗಳು ಯಾವ ಸ್ಟೇಟ್ ಅಲ್ಲಿ ಕಂಡು ಬರುತ್ತೆ ಅನ್ನೋದಾಗಿ ಕೇಳ್ತಾ ಇದ್ದಾರೆ. ಸೊ ಈ ಒಂದು ಆರ್ಟಿಕಲ್ ಇಂದ ನಮಗೆ ಬರಬೇಕಾಗಿರುವಂತ ಕ್ಲಾರಿಟಿ ಅಂದ್ರೆ ಆಂಧ್ರ ಪ್ರದೇಶದಲ್ಲಿ ಕೊಲ್ಲೇರು ಲೇಕ್ ಅನ್ನ ನೋಡ್ತಾ ಇದೀವಿ. ಇದಕ್ಕೆ ಸಂಬಂಧಪಟ್ಟಂತ ಕನ್ಸರ್ವೇಷನ್ ಸ್ಟೇಟಸ್ ಯಾವ ರೀತಿಯಾಗಿದೆ ಅಂತಲೂ ಸಹ ನಾವು ತಿಳಿದುಕೊಳ್ಬೇಕು. ಸಮ್ಟೈಮ್ಸ್ ನಾರ್ತ್ ಇಂದ ಸೌತ್ ಅಥವಾ ಸೌತ್ ಇಂದ ನಾರ್ತ್ ಲೇಕ್ ಅರೇಂಜ್ಮೆಂಟ್ ಮಾಡ್ಲಿಕ್ಕೂ ಸಹ ಕೇಳಲಾಗುತ್ತೆ. ಇನ್ನು ಮುಂದಿನ ಆರ್ಟಿಕಲ್ ಯಾವ ರೀತಿ ಆಗಿದೆ, ಸ್ಟೀಲ್ ಇಂಡಸ್ಟ್ರಿಯನ್ನು ಡಿಕಾರ್ಬನೈಸ್ ಆಗಿ ಮಾಡಬೇಕು ಅಂತಂದರೆ, ಲಾರ್ಜ್ ಸ್ಕೇಲಲ್ಲಿ ನಾವು ಡಿಕಾರ್ಬನೈಸ್ ಮಾಡಬೇಕು ಅಂತಂದರೆ ಯಾವ ರೀತಿಯಾದಂಥ ಪ್ರೊಸೀಜರನ್ನು ಫಾಲೋ ಮಾಡಬೇಕು. ಈ ಒಂದು ಸ್ಟಡಿ ಹೇಳುತ್ತೆ ನಮಗೆ ಯಾವ ರೀತಿಯಾದಂಥ ಆಬ್ಸ್ಟ್ಯಾಕಲ್ಸ್ಗಳಿದ್ದಾವೆ ಅನ್ನುವಂಥದ್ದು. ಸೊ ಇವತ್ತು ನಾವು ಸ್ಟೀಲನ್ನು ತಯಾರು ಮಾಡಬೇಕು ಅಂತಂದರೆ ಇದರಲ್ಲಿ ನಾವು ಐರನ್ ಆಕ್ಸೈಡನ್ನು ಹೀಟ್ ಮಾಡಬೇಕಾಗತ್ತೆ. ಐರನ್ ಆಕ್ಸೈಡನ್ನು ಹೀಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೋಕನ್ನು ಬಳಕೆ ಮಾಡ್ಕೋತಾರೆ. ಕೋಲ್ನ ಒಂದು ಫಾರ್ಮನ್ನು ನಾವು ಕೋಕ್ ಅಂತಲೂ ಸಹ ಕರೆಯಲಾಗುತ್ತೆ. ಸೊ ಈ ಒಂದು ಕೋಕನ್ನು ಯೂಸ್ ಮಾಡೋದ್ರ ಮುಖಾಂತರ ನಾವು ಒಂದು ಪರ್ಟಿಕ್ಯುಲರ್ ಸ್ಟೀಲನ್ನು ತರಬಹುದು. ಸೊ ಈ ಒಂದು ಪ್ರೊಸೆಸ್ ನಡಿನಲ್ಲಿ ಕೋಕನ್ನು ಬಳಕೆ ಮಾಡ್ಕೊಳ್ಳೋದ್ರ ಮುಖಾಂತರ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ. ಸೊ ಹೆಚ್ಚಿನ ಎಮಿಷನನ್ನು ನಾವು ತಡೆಗಟ್ಟಬೇಕು ಅಂತಂದರೆ ಇದರ ಬದಲಾಗಿ ಹೈಡ್ರೋಜನನ್ನು ಯೂಸ್ ಮಾಡಬೇಕು ಅನ್ನುವಂಥ ಒಂದು ಪ್ರೊಸೆಸ್, ಇದನ್ನು ನಾವು ಡಿಕಾರ್ಬನೈಸಿಂಗ್ ಅಂತ ಕರಿತಾ ಇದ್ದೀವಿ. ಹಾಗಿದ್ರೆ ಈ ಒಂದು ಕೋಲ್ ಕಂಟೆಂಟನ್ನು ಬಿಟ್ಟು ನಾವು ಹೈಡ್ರೋಜನ್ಗೆ ಶಿಫ್ಟ್ ಆಗಬೇಕು ಅಂತಂದರೆ ಯಾವ ಪ್ರೊಸೆಸನ್ನು ಫಾಲೋ ಮಾಡಬೇಕು, ಯಾಕೆ ಕಂಪ್ಲೀಟ್ ಆಗಿ ನಾವು ಹೈಡ್ರೋಜನ್ ರಿಸೋರ್ಸನ್ನು ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಸ್ಟಡಿಯನ್ನು ಇಲ್ಲಿ ಕಾಣ್ಬೋದು. ಭಾರತ ಈ ಒಂದು ಸ್ಟೀಲ್ ಮೇಕಿಂಗಲ್ಲಿ ಒಟ್ಟಾರೆಯಾಗಿ ಜಗತ್ತಲ್ಲಿ 2ನೇ ಸ್ಥಾನವನ್ನು ಹೊಂದಿದೆ. 2021 ಒಂದು ಡೇಟಾ ಹೇಳುತ್ತೆ 118.2 ಮಿಲಿಯನ್ ಟನ್ ಅಷ್ಟು ಸ್ಟೀಲನ್ನು ಪ್ರೊಡ್ಯೂಸ್ ಮಾಡಿದೆ ಅಂತ. ಸೊ ಈ ಒಂದು ಸ್ಟೀಲ್ ಪ್ರೊಡಕ್ಷನ್ನಿಂದ ಕಾರ್ಬನ್ ಡೈಆಕ್ಸೈಡ್ ಎಮಿಷನನ್ನು ಕನ್ಸಿಡರ್ ಮಾಡಿದರೆ 1.8 ಟನ್ ಅಷ್ಟು ಕಾರ್ಬನ್ ಡೈಆಕ್ಸೈಡ್ ಎಮಿಷನನ್ನು ಮಾಡಿದೆ. ಸೊ ಸ್ಟೀಲ್ ಇಂಡಸ್ಟ್ರೀಸಿಂದ ಬರ್ತಕ್ಕಂಥ ಒಂದು ಎಮಿಷನನ್ನು ನಾವಿಲ್ಲಿ ಕಾಣಬಹುದು. ಇನ್ನು ಸ್ಟೀಲನ್ನು ತಯಾರಿಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿರುವಂಥ ಮೇಜರ್ ಕೆಮಿಕಲ್ ರಿಯಾಕ್ಷನನ್ನು ಕನ್ಸಿಡರ್ ಮಾಡಿದರೆ ಹೈಡ್ರೋಜನನ್ನು ನಾವು ಬಳಕೆ ಮಾಡೋದ್ರ ಮುಖಾಂತರ ಪ್ರೊಸೆಸ್ ಏನಿರುತ್ತಲ್ಲ ಅದು ತುಂಬ ಸ್ಲೋ ಆಗುತ್ತೆ ಅಂತ. ಈ ಒಂದು ಪ್ರೊಸೆಸ್ ನಡಿನಲ್ಲಿ ಐರನ್ ಆಕ್ಸೈಡಿಂದ ಸಪ್ರೇಟ್ ಮಾಡಲಾಗುತ್ತೆ. ಈ ಸಂದರ್ಭದಲ್ಲಿ ನಾವು ಕೋಲ್ ಕಂಟೆಂಟನ್ನು ಯೂಸ್ ಮಾಡದೆ ಅಥವಾ ಕಾರ್ಬನ್ ಕಂಟೆಂಟನ್ನು ಯೂಸ್ ಮಾಡದೆ ಹೈಡ್ರೋಜನನ್ನು ಯೂಸ್ ಮಾಡಿದರೆ ಯಾವುದೇ ರೀತಿಯಾಗಿ ಫಾಸ್ಟ್ ಪ್ರೊಸೆಸನ್ನು ಕಾಣಲಿಕ್ಕೆ ಆಗೋದಿಲ್ಲ, ಸ್ಲೋ ಪ್ರೊಸೆಸ್ ಆಗುತ್ತೆ ಅನ್ನುವಂಥ ಒಂದು ರೀಸನನ್ನು ಇಲ್ಲಿ ಕಾಣಬಹುದು. ಸ್ಟ್ರಾಂಗ್ ಸ್ಟೀಲ್ ಅಂತ ಕನ್ಸಿಡರ್ ಮಾಡಬೇಕು ಅಂತಂದರೆ ಲೆಸ್ ದೆನ್ 1% ಅಷ್ಟು ಕಾರ್ಬನ್ ಕಂಟೆಂಟನ್ನು ಸ್ಟೀಲ್ ಹೊಂದಿರಬೇಕು. ಕಾರ್ಬನ್ ಕಂಟೆಂಟನ್ನು ಕನ್ಸಿಡರ್ ಮಾಡಿದರೆ ಆ ಒಂದು ಸ್ಟೀಲಲ್ಲಿ ಲೆಸ್ ದೆನ್ 1% ಕಾರ್ಬನ್ ಇರಬೇಕು. ಅಂದಾಗ ಮಾತ್ರ ನಾವು ಸ್ಟ್ರಾಂಗ್ ಸ್ಟೀಲ್ ಅಂತ ಕರೀಲಿಕ್ಕೆ ಸಾಧ್ಯ. ಹಾಗಾಗಿ ಐರನ್ ಆಕ್ಸೈಡನ್ನು ನಾವು ಹೀಟ್ ಮಾಡಬೇಕಂತಂದರೆ ಕೋಕನ್ನು ಯೂಸ್ ಮಾಡ್ತೀವಿ. ಹೆಚ್ಚಿನ ಟೆಂಪ್ರೇಚರನ್ನು ನಾವು ಇಲ್ಲಿ ಮೇಂಟೈನ್ ಮಾಡಬೇಕಾಗುತ್ತೆ. 1700 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಬ್ಲಾಸ್ಟ್ ಫರ್ನೇಸಲ್ಲಿ ಟೆಂಪ್ರೇಚರ್ನ ಮೇಂಟೈನ್ ಮಾಡೋದ್ರ ಮುಖಾಂತರ ಒಳ್ಳೆ ಕ್ವಾಲಿಟಿ ಇರತಕ್ಕಂಥ ನಾವು ಸ್ಟೀಲನ್ನು ಪಡೆದುಕೊಳ್ಳಬಹುದು. ಸೊ ಈ ಒಂದು ಟೆಂಪ್ರೇಚರನ್ನು ಮೇಂಟೈನ್ ಮಾಡಲಿಕ್ಕೆ ಕಾರ್ಬನ್ ರಿಸೋರ್ಸನ್ನು ನಾವು ಯೂಸ್ ಮಾಡ್ತಾ ಇದ್ದೀವಿ. ಕೊನೆಯದಾಗಿ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ. ಸೊ ಕಾರ್ಬನ್ ಕಂಟೆಂಟ್ ಇವತ್ತು ಕಾರ್ಬನ್ ಡೈಆಕ್ಸೈಡ್ನ ಮುಖಾಂತರ ಆಕ್ಸಿಜನ್ ಜೊತೆಗೆ ರಿಯಾಕ್ಟ್ ಆಗೋದ್ರ ಮುಖಾಂತರ ಕಾರ್ಬನ್ ಡೈಆಕ್ಸೈಡ್ ಆಗಿ ಈ ಒಂದು ಕೆಮಿಕಲ್ ರಿಯಾಕ್ಷನ್ ಅಲ್ಲಿ ಹೊರಗಡೆ ಬರುತ್ತೆ. ಸೊ ಇದರಿಂದ ಒಟ್ಟಾರೆಯಾಗಿ 90% ಅಷ್ಟು ಕಾರ್ಬನ್ ಫುಟ್ ಪ್ರಿಂಟ್ ಅನ್ನು ನಾವಿಲ್ಲಿ ಕಾಣಬಹುದು. 2021 ಒಂದು ಡೇಟಾ ಹೇಳುತ್ತೆ. ಈ ಒಂದು ಪ್ರೊಸೆಸ್ ಅಲ್ಲಿ ನಾವು ಕಾರ್ಬನ್ ಫುಟ್ ಪ್ರಿಂಟ್ ಅನ್ನು ಕನ್ಸಿಡರ್ ಮಾಡಿದ್ರೆ 90% ಅಷ್ಟು ಕಾಂಟ್ರಿಬ್ಯೂಷನ್ ಅನ್ನ ಇದು ಮಾಡ್ತಾ ಇದೆ. ಒಂದು ವೇಳೆ ಕೋಲ್ನ ಬದಲಾಗಿ ನಾವು ಹೈಡ್ರೋಜನ್ ಅನ್ನು ಯೂಸ್ ಮಾಡಿದ್ರೆ ಸ್ಟಾರ್ಟಿಂಗ್ ಪ್ರಾಡಕ್ಟಲ್ಲಿ ನಾವು ಕಾರ್ಬನ್ ಡೈಆಕ್ಸೈಡ್ ಎಕ್ಸಿಟ್ ಆಗೋದನ್ನು ಕಾಣ್ತಾ ಇದ್ದೀವಿ. ಆದರೆ ನಾವು ಹೈಡ್ರೋಜನನ್ನು ಯೂಸ್ ಮಾಡೋದ್ರ ಮುಖಾಂತರ ಏನಾಗುತ್ತೆ, ವಾಟರ್ ಮಾಲಿಕ್ಯೂಲ್ ಎಕ್ಸಿಟ್ ಆಗುತ್ತೆ. ವಾಟರ್ ಮಾಲಿಕ್ಯೂಲ್ ಬಂದಾಗ ಕ್ವಾಲಿಟಿ ಇಶ್ಯೂಸ್ ಬರತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಪ್ರೊಸೆಸ್ ತುಂಬ ಸ್ಲೋ ಆಗುತ್ತೆ. ಈ ಹಂತದಲ್ಲಿ ನಡೀತಾ ಇರುವಂಥ ಸ್ಟಡಿ ಅಂತಂದರೆ ಈ ವಾಟರ್ ಮಾಲಿಕ್ಯೂಲನ್ನು ನಾವು ಹೇಗೆ ಫಾಸ್ಟ್ ಆಗಿ ರಿಮೂವ್ ಮಾಡಬೇಕು. ಕಾರ್ಬನ್ ಡೈಆಕ್ಸೈಡ್ ಎಮಿಷನನ್ನು ಕಡಿಮೆ ಮಾಡೋದ್ರ ಬದಲಾಗಿ ಇವತ್ತು ವಾಟರ್ ಮಾಲಿಕ್ಯೂಲನ್ನು ನಾವು ಈಸಿಯಾಗಿ ರಿಮೂವ್ ಮಾಡಲಿಕ್ಕೆ ಅಥವಾ ಫಾಸ್ಟ್ ಪ್ರೊಸೆಸ್ನ ಮುಖಾಂತರ ಒಳ್ಳೆ ಕ್ವಾಲಿಟಿ ಆಗಿರತಕ್ಕಂಥ ಸ್ಟೀಲ್ ಕಂಟೆಂಟನ್ನು ನಾವು ಯಾವ ರೀತಿಯಾಗಿ ಪಡಿಬಹುದು ಅನ್ನುವಂಥ ರಿಸರ್ಚ್ ನಡೀತಾ ಇದೆ. ಇಲ್ಲಿ ನಾವು ನ್ಯಾರೋ ಚಾನೆಲ್ಸ್ಗಳನ್ನು ಬಿಲ್ಟ್ ಮಾಡೋದ್ರ ಮುಖಾಂತರ, ಮಿನರಲಲ್ಲಿ ನ್ಯಾರೋ ಚಾನೆಲ್ಸ್ಗಳನ್ನು ಬಿಲ್ಟ್ ಮಾಡೋದ್ರ ಮುಖಾಂತರ ವಾಟರ್ ಈಸಿಯಾಗಿ ಡ್ರೈನ್ ಆಗುತ್ತೆ. ಮೈಕ್ರೋ ಫ್ರ್ಯಾಕ್ಚರ್ ಸ್ಟ್ರಕ್ಚರ್ಸ್ಗಳನ್ನು ಬಿಲ್ಟ್ ಮಾಡಬೇಕು ಅನ್ನುವಂಥ ಒಂದು ರಿಸರ್ಚ್ ನಡೀತಾ ಇದೆ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಅಲ್ಲಿ ಕಾರ್ಬನ್ ಎಮಿಷನ್ ಅನ್ನು ರೆಡ್ಯೂಸ್ ಮಾಡಲಿಕ್ಕೆ ಡಿಕಾರ್ಬನೈಸ್ ಪ್ರೊಸೆಸ್ ಯಾವ ರೀತಿಯಾಗಿ ಸಹಕಾರಿಯಾಗುತ್ತೆ, ರಿನ್ಯೂಯಬಲ್ ರಿಸೋರ್ಸಸ್ ಅನ್ನು ನಾವು ಯಾವ ರೀತಿಯಾಗಿ ಬಳಕೆ ಮಾಡ್ಕೋಬೇಕು ಅನ್ನುವಂಥ ಪಾಯಿಂಟ್ ನಮಗೆ ಈ ಒಂದು ಆರ್ಟಿಕಲ್ ಇಂದ ಸಹಕಾರಿಯಾಗುತ್ತೆ.
ಇನ್ನು ಬೇಸ್ಡ್ ಆನ್ ಸಮ್ ರಿಸರ್ಚ್ ಅಥವಾ ಸರ್ವೆಯ ಆಧಾರದ ಮೇಲೆ ಕೆಲವೊಂದಿಷ್ಟು ಆರ್ಟಿಕಲ್ಸ್ಗಳನ್ನು ಸೈನ್ಸ್ ಸೆಕ್ಷನಲ್ಲಿ ನಾವು ಕಾಣಬಹುದು. ಮೊದಲೇದಾಗಿ ಎಲಿಫೆಂಟ್ ಹ್ಯಾಬಿಟೈಟ್ ಯಾವ ರೀತಿಯಾಗಿ ಏಷ್ಯಾದಲ್ಲಿ ಕಡಿಮೆ ಆಗ್ತಾ ಇದೆ. 64% ಅಷ್ಟು ಎಲಿಫೆಂಟ್ ಹ್ಯಾಬಿಟೈಟ್ ಲಾಸ್ ಆಗ್ತಾ ಇರೋದನ್ನು ನಾವು ಕಾಣಬಹುದು ಸಿನ್ಸ್ 1700 ಅಂತ ಹೇಳ್ತಾ ಇದ್ದಾರೆ. ಸರಿಸುಮಾರು 3.3 ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್ ಅಷ್ಟು ಲ್ಯಾಂಡ್ ಲಾಸ್ ಆಗಿದೆ. ಸೊ ಇಲ್ಲಿ ಲ್ಯಾಂಡ್ ಫ್ರಾಗ್ಮೆಂಟೇಷನ್ ಆಗ್ತಾ ಇರೋದನ್ನು ಕಾಣ್ತಾ ಇದ್ದೀವಿ. ಈ ಒಂದು ಫ್ರಾಗ್ಮೆಂಟೆಡ್ ಲ್ಯಾಂಡ್ ಎಲಿಫೆಂಟ್ ಹ್ಯಾಬಿಟೈಟ್ಗೆ ಅಷ್ಟೊಂದು ಸಹಕಾರಿ ಇಲ್ಲ ಅನ್ನುವಂಥದ್ದು. ಸೊ ಚೈನಾ, ಇಂಡಿಯಾ, ಬಾಂಗ್ಲಾದೇಶ್, ಥೈಲ್ಯಾಂಡ್, ವಿಯೆಟ್ನಾಂ ಹಾಗೂ ಸುಮಾತ್ರದಂತಹ ಕಂಟ್ರಿಗಳಲ್ಲಿ ಒಟ್ಟಾರೆಯಾಗಿ ಈ ಒಂದು ಹ್ಯಾಬಿಟೈಟ್ ರೇಂಜ್ ಏನಿದೆಯಲ್ಲ ಅದು ಅರ್ಧಕ್ಕರ್ಧ ಕಡಿಮೆ ಆಗಿದೆ, ಅರ್ಧಕ್ಕರ್ಧ ಸೂಟೇಬಲ್ ಇಲ್ಲ ಅನ್ನುವಂಥದ್ದಾಗಿ ಕಾಣಬಹುದು. ಭಾರತದಲ್ಲಿ ಸರಿಸುಮಾರು 86% ಅಷ್ಟು ಡಿಕ್ಲೈನ್ ಆಗಿದೆ. ಚೈನಾದಲ್ಲಿ 94% ಅಷ್ಟು ಹ್ಯಾಬಿಟೈಟ್ ರೇಂಜ್ ಡಿಕ್ಲೈನ್ ಆಗಿದೆ ಅನ್ನೋದಾಗಿ ಕಾಣಬಹುದು. ಇನ್ನು ಮಂಗಳ ಗ್ರಹ ಅಥವಾ ಮಾರ್ಸ್ ಅಲ್ಲಿರ್ತಕ್ಕಂತಹ ಕೋರ್ ಪೋರ್ಷನ್ ಸಾಲಿಡ್ ಫಾರ್ಮಲ್ಲಿ ಇದೆನಾ ಅಥವಾ ಲಿಕ್ವಿಡ್ ಫಾರ್ಮಲ್ಲಿ ಇದೆನಾ ಅನ್ನುವಂಥ ರಿಸರ್ಚನ್ನು ನಾಸಾದ ಇನ್ಸೈಟ್ ಲ್ಯಾಂಡರ್ ಇದರ ಒಂದು ಮೇಜರ್ಮೆಂಟ್ನ ಆಧಾರದ ಮೇಲೆ, ಇದರ ಒಂದು ಐಡೆಂಟಿಫಿಕೇಶನ್ ಮೇಲೆ ಯಾವ ರೀತಿಯಾದಂಥ ಕಂಟೆಂಟ್ ಇದೆ, ಕೋರಲ್ಲಿ ಯಾವ ರೀತಿಯಾಗಿದೆ ಅನ್ನುವಂಥ ರಿಸರ್ಚ್ ಹೇಳ್ತಾ ಇದೆ. ಸೊ ಈ ಮೊದಲು ನಮಗೆ ಬೇಸಿಕ್ ಇನ್ಫಾರ್ಮೇಷನ್ ಯಾವ ರೀತಿಯಾಗಿ ಗೊತ್ತಿರಬೇಕು. ನಾವು ಅರ್ತ್ ಇಂಟೀರಿಯರನ್ನು ಸ್ಟಡಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ 3 ರೀತಿಯಾದಂಥ ಪೋರ್ಷನನ್ನು ಕಾಣ್ತಾ ಇದ್ದೀವಿ. ಔಟ್ಸೈಡ್ ಇರೋದನ್ನು ನಾವು ಕ್ರಸ್ಟ್ ಅಂತ ಕರಿತಾ ಇದ್ದೀವಿ. ಕ್ರಸ್ಟ್ ಆದಮೇಲೆ ಬರ್ತಕ್ಕಂಥದ್ದನ್ನು ನಾವು ಮ್ಯಾಂಟಲ್ ಅಂತ ಕರಿತಾ ಇದ್ದೀವಿ. ಸೊ ಮ್ಯಾಂಟಲ್ ಆದಮೇಲೆ ನಡು ಕೋರ್ ಇರತಕ್ಕಂಥ ಕಂಟೆಂಟ್ ಇರುತ್ತೆ. ಈ ಒಂದು ಕೋರಲ್ಲಿ ಅಗೇನ್ 2 ರೀತಿಯಾದಂಥ ಪೋರ್ಷನ್ ಇರುತ್ತೆ. ಇನ್ನರ್ ಕೋರ್ ಅಂತ ಕರಿತೀವಿ ಹಾಗೂ ಔಟರ್ ಕೋರ್ ಅಂತ ಕರಿತೀವಿ. ಇನ್ನರ್ ಕೋರ್ ಏನಿರುತ್ತಲ್ಲ ಅದು ಸಾಲಿಡ್ ಫಾರ್ಮ್ ಅಲ್ಲಿ ಇರುತ್ತೆ. ಅರ್ತ್ ಬಗ್ಗೆ ನಾನು ಹೇಳ್ತಾ ಇರೋದು. ಇನ್ನು ಔಟರ್ ಕೋರ್ ಏನಿರುತ್ತಲ್ಲ ಅದು ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರುತ್ತೆ. ಸೊ ಇದೇ ರೀತಿಯಾಗಿ ಈ ಒಂದು ಕೋರ್ ಪೋರ್ಷನ್ ಮಾರ್ಸ್ ಅಲ್ಲಿ ಯಾವ ರೀತಿಯಾಗಿರುತ್ತೆ ಅನ್ನುವಂಥ ಒಂದು ರಿಸರ್ಚ್ ಅನ್ನ ನಾವು ಕಾಣಬೇಕಾಗಿದೆ. ನಾಸಾ ಇನ್ಸೈಟ್ ಲ್ಯಾಂಡರ್ನ ಒಂದು ಐಡೆಂಟಿಫಿಕೇಶನ್ ಪ್ರಕಾರ ಕೋರ್ ಕಂಟೆಂಟಲ್ಲಿ ಲಿಕ್ವಿಡ್ ಐರನ್ ಅಲಾಯ್ ಇರುತ್ತೆ. ಲಿಕ್ವಿಡ್ ಫಾರ್ಮಲ್ಲಿ ನಾವು ಕಾಣ್ತಾ ಇದ್ದೀವಿ. ಇದರೊಂದಿಗೆ ಸಲ್ಫರ್ ಹಾಗೂ ಆಕ್ಸಿಜನ್ ಹೈ ಪರ್ಸೆಂಟೇಜಲ್ಲಿ ಇರೋದನ್ನು ಸಹ ನಾವು ಕಾಣ್ತಾ ಇದ್ದೀವಿ. ಸೊ ಒಟ್ಟಾರೆಯಾಗಿ ಮಾರ್ಸ್ ಏನಿದೆಯಲ್ಲ ಇದು ಲಿಕ್ವಿಡ್ ಕೋರ್ ಅನ್ನು ಹೊಂದಿರುತ್ತೆ ಅನ್ನುವಂಥ ರಿಸರ್ಚ್ ಹೇಳ್ತಾ ಇದೆ. ಯಾವ ರೀತಿಯಾಗಿ ಐಡೆಂಟಿಫೈ ಮಾಡ್ತಾರೆ ಅಂತಂದರೆ ಇಲ್ಲಿ ಕೋರ್ ಇಂದ ಬರ್ತಕ್ಕಂಥ ಕೆಲವೊಂದಿಷ್ಟು ವೇವ್ಸ್ಗಳನ್ನು ಐಡೆಂಟಿಫೈ ಮಾಡ್ತಾರೆ. ಸಿಸ್ಮಿಕ್ ಆಕ್ಟಿವಿಟೀಸ್ಗಳ ಮುಖಾಂತರ. ಇವಾಗ ಅರ್ತ್ ಕ್ವೇಕ್ ಆಗಿರುತ್ತಲ್ಲ ಆ ಸಂದರ್ಭದಲ್ಲಿ ವೇವ್ಗಳು ಯಾವ ರೀತಿಯಾಗಿ ಬರುತ್ತೆ, ಆ ವೇವ್ಗಳ ಮುಖಾಂತರ ಯಾವ ಕಂಟೆಂಟ್ ಇದೆ ಅನ್ನುವಂಥ ಡಿಟೆಕ್ಷನ್ ಅನ್ನು ಮಾಡಲಾಗುತ್ತೆ. ಸೊ ಈ ಒಂದು ರಿಸರ್ಚ್ನ ಆಧಾರದ ಮೇಲೆ ಮಾರ್ಸ್ ಅಲ್ಲಿರುವಂತಹ ಕೋರ್ ಲಿಕ್ವಿಡ್ ಕೋರ್ ಆಗಿದೆ ಅನ್ನುವಂಥ ಒಂದು ಇನ್ಫಾರ್ಮೇಷನ್ ಅನ್ನು ಈ ಒಂದು ಆರ್ಟಿಕಲ್ ಇಂದ ನಾವು ಪಡೆದುಕೊಳ್ಬಹುದು. ಇನ್ನು ನೆಕ್ಸ್ಟ್ ಇನ್ಫಾರ್ಮೇಷನ್ ಯಾವ ರೀತಿಯಾಗಿದೆ, ಫೇಶಿಯಲ್ ಟ್ಯೂಮರ್ಗೆ ಸಂಬಂಧಪಟ್ಟಂತ ಒಂದು ರಿಸರ್ಚ್ ಅನ್ನ ಕೊಟ್ಟಿದ್ದಾರೆ. ಫೇಶಿಯಲ್ ಟ್ಯೂಮರ್ನ ಎವಲ್ಯೂಷನ್ ಯಾವ ರೀತಿಯಾಗಿದೆ ಅನ್ನೋದ್ರ ಬಗ್ಗೆ ತಾಶ್ಮೇನಿಯನ್ ಡೆವಿಲ್ ಇದೊಂದು ಸ್ಪೀಷಸ್. ಈ ಒಂದು ಇಮೇಜ್ ಅನ್ನ ನೋಡಬಹುದು. ಈ ಒಂದು ತಾಶ್ಮೇನಿಯನ್ ಡೆವಿಲ್ ಅಲ್ಲಿ ನಾವು ಆಲ್ರೆಡಿ ಫೇಶಿಯಲ್ ಟ್ಯೂಮರ್ಸ್ಗಳನ್ನು ನೋಡ್ತಾ ಇದ್ದೀವಿ ಅನ್ನುವಂಥ ಒಂದು ಜೆನೆಟಿಕ್ ಅನಲೈಸಿಸ್ ಅನ್ನ ಇಲ್ಲಿ ಮಾಡ್ತಾ ಇದ್ದಾರೆ. 1986 ಅಲ್ಲಿ ಫಸ್ಟ್ ಟೈಮ್ ಈ ಒಂದು ಸ್ಪೀಷಸ್ ಅಲ್ಲಿ ನಾವು ಕಾಣಬಹುದು ಡೆವಿಲ್ ಫೇಶಿಯಲ್ ಟ್ಯೂಮರ್ DFT1. ಈ ಡೆವಿಲ್ ಫೇಶಿಯಲ್ ಟ್ಯೂಮರ್ ಅನ್ನ ಡಿಟೆಕ್ಟ್ ಮಾಡೋ 10 ವರ್ಷಕ್ಕಿಂತ ಮುಂಚೆ ನಾವು ಈ ಎನಿಮಲ್ ಅಲ್ಲಿ ಕಾಣಬಹುದು. 1986 ಅಲ್ಲೇ ಈ ಒಂದು ಎನಿಮಲ್ ಅಲ್ಲಿ ಫೇಶಿಯಲ್ ಟ್ಯೂಮರ್ ಕಂಡು ಬರ್ತಾ ಇತ್ತು. ನಮ್ಮ ರಿಸರ್ಚ್ ತುಂಬಾ ಲೇಟ್ ಆಗಿದೆ ಅನ್ನೋದಾಗಿ ಕಾಣಬಹುದು. ಹಾಗೂ ಸೆಕೆಂಡ್ ಫಾರ್ಮ್ ಮ್ಯೂಟೆಂಟ್ ಆಗಿರ್ತಕ್ಕಂತಹ DFT2 ಫಾಸ್ಟರ್ ಮ್ಯೂಟೇಟಿಂಗ್ ಟ್ಯೂಮರ್ ಅನ್ನ ಕನ್ಸಿಡರ್ ಮಾಡಿದ್ರೆ 2011ರಲ್ಲಿ ಈ ಒಂದು ಎನಿಮಲ್ ಅಲ್ಲಿ ಟ್ಯೂಮರ್ ಅನ್ನ ಕಾಣಬಹುದು. ಆದರೆ ನಮ್ಮ ಒಂದು ಡಿಸ್ಕವರಿ 3 ಇಯರ್ಸ್ ಲೇಟ್ ಆಗಿದೆ ಅನ್ನುವಂಥದ್ದು. ಇಲ್ಲಿರುವಂತಹ ಪಾಯಿಂಟ್ ಅಂತಂದ್ರೆ ತಾಶ್ಮೇನಿಯನ್ ಡೆವಿಲ್ ಈ ಒಂದು ಸ್ಪೀಷಸ್ ಅಲ್ಲಿ ಫೇಶಿಯಲ್ ಟ್ಯೂಮರ್ಸ್ಗಳು ಹೆಚ್ಚಾಗಿ ಕಂಡು ಬರ್ತಾ ಇರೋದ್ರಿಂದ ಈವನ್ ಮ್ಯೂಟೆಂಟ್ ಫಾರ್ಮ್ ಇದ್ರೂ ಸಹ ಇದರಲ್ಲಿ ಹೆಚ್ಚು ಕಾಣಿಸ್ಕೊಳ್ತಾ ಇದೆ. ಈ ನಿಟ್ಟಿನಲ್ಲಿ ನಾವು ಇದನ್ನು ರಿಸರ್ಚ್ ಮಾಡಲಿಕ್ಕೆ ಯೂಸ್ ಮಾಡಬೇಕು. ಜೆನೆಟಿಕ್ ಅನಲೈಸಿಸ್ ಮಾಡಲಿಕ್ಕೆ, ಕಾಂಪ್ರಿಹೆನ್ಸಿವ್ ಆಗಿರುವಂತಹ ಅನಲೈಸಿಸ್ ಮಾಡಲಿಕ್ಕೆ ಈ ಒಂದು ಎನಿಮಲ್ ಸಹಕಾರಿಯಾಗಿದೆ ಅನ್ನುವಂಥದ್ದು. ಫೇಶಿಯಲ್ ಟ್ಯೂಮರ್ಸ್ ಅಂತಂದ್ರೆ ಇವಾಗ ಮುಖದಲ್ಲಿ ನಾವು ಕ್ಯಾನ್ಸರ್ ಗಡ್ಡೆಗಳನ್ನು ಕಾಣ್ತಾ ಇದೀವಲ್ಲ ಅದನ್ನು ನಾವು ಫೇಶಿಯಲ್ ಟ್ಯೂಮರ್ಸ್ ಅಂತ ಕರಿತಾ ಇದೀವಿ. ಟ್ಯೂಮರ್ಸ್ ಅನ್ನುವಂಥದ್ದು ಕ್ಯಾನ್ಸರ್ಗೆ ಸಂಬಂಧಪಟ್ಟಂತೆ. ಕ್ಯಾನ್ಸರ್ ಅಲ್ಲಿ ಏನಾಗುತ್ತೆ ಅಂದ್ರೆ ಯಾವುದೇ ಒಂದು ಆರ್ಗನ್ಗೆ ಇವತ್ತು ಕ್ಯಾನ್ಸರ್ ಅಟ್ಯಾಕ್ ಆಗಿದೆ ಅಂತಂದ್ರೆ, ಟ್ಯೂಮರ್ಗಳ ಫಾರ್ಮೇಷನ್ ಆಗ್ತಾ ಇದೆ ಅಂತಂದ್ರೆ ಅನ್ಲಿಮಿಟೆಡ್ ಲೆವೆಲ್ ಅಲ್ಲಿ ಸೆಲ್ ಡಿವಿಷನ್ ಆಗ್ತಾ ಹೋಗುತ್ತೆ. ಸೊ ಸೆಲ್ ಡಿವಿಷನ್ ಕಂಟ್ರೋಲೇ ಇರೋದಿಲ್ಲ. ಈ ನಿಟ್ಟಿನಲ್ಲಿ ನಾವು ಗಡ್ಡೆಗಳನ್ನು ಕಾಣ್ತಾ ಇದೀವಿ. ಸೊ ಫೇಶಿಯಲ್ ಟ್ಯೂಮರ್ ಅನ್ನ ಐಡೆಂಟಿಫೈ ಮಾಡಲಿಕ್ಕೆ, ಇದಕ್ಕೆ ಸಂಬಂಧಪಟ್ಟಂತ ಸ್ಟಡಿ ಮಾಡಲಿಕ್ಕೆ ತಾಶ್ಮೇನಿಯನ್ ಡೆವಿಲ್ ಸ್ಪೀಷಸ್ ನಮಗೆ ಸಹಕಾರಿಯಾಗಿದೆ ಅಂತ ಈ ಒಂದು ಆರ್ಟಿಕಲ್ ನಮಗೆ ಹೇಳ್ತಾ ಇದೆ. ಹಾಗೂ ಯಾವ ಪ್ರಾಣಿ ವರ್ಗದಲ್ಲಿ ಈ ಒಂದು ಎನಿಮಲ್ ಅನ್ನು ನಾವು ಕ್ಲಾಸಿಫೈ ಮಾಡಬಹುದು, ಮ್ಯಾಮಲ್ಸ್ ಅಥವಾ ಸಸ್ತನಿಗಳಲ್ಲಿ ನಾವು ಈ ಒಂದು ತಾಶ್ಮೇನಿಯನ್ ಡೆವಿಲ್ ಅನ್ನ ಕನ್ಸಿಡರ್ ಮಾಡಬಹುದು. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಅಲ್ಲಿ ಕ್ಲಾಸು ನಮಗೆ ಇಂಪಾರ್ಟೆಂಟ್. ಇದು ಸಸ್ತನಿಗೆ ಬಿಲಾಂಗ್ ಆಗ್ತಕ್ಕಂಥ ಪ್ರಾಣಿ ಅನ್ನುವಂಥ ಕ್ಲಾರಿಟಿಯನ್ನು ನೀವು ಹೊಂದಬೇಕು. ಇಷ್ಟು ಪಾಯಿಂಟ್ ಅನ್ನು ನಾವು ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಅಲ್ಲಿ ಕನ್ಸಿಡರ್ ಮಾಡಬಹುದು. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿನಲ್ಲಿ ಶಾಂಪೇನ್ ಟ್ರೈಬ್ ಯಾವ ಪ್ಲೇಸಲ್ಲಿ ಕಂಡುಬರುತ್ತೆ ಅನ್ನೋದಾಗಿ ಕೇಳಿದ್ದಾರೆ. ನೀಲಗಿರಿ ಹಿಲ್ಸ್, ನಿಕೋಬಾರ್ ಐಲ್ಯಾಂಡ್, ಸ್ಪಿತಿ ವ್ಯಾಲಿ ಹಾಗೂ ಲಕ್ಷದ್ವೀಪ್ ಐಲ್ಯಾಂಡ್ ಯಾವ ಏರಿಯಾದಲ್ಲಿ ಕಂಡುಬರುತ್ತೆ ಅಂತ ಇದು ಆಲ್ರೆಡಿ ನಾವು ಡಿಸ್ಕಷನ್ ಅನ್ನ ಮಾಡಿದೀವಿ. ಸರಿಯಾದ ಉತ್ತರವನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ. ಇದು 2009ರಲ್ಲಿ ಪ್ರೀವಿಯಸ್ ಇಯರ್ ಅಲ್ಲಿ ಕೇಳಿರುವಂತಹ ಪ್ರಶ್ನೆ.